ರಾಜ್ಯದಲ್ಲಿ ಎರಡು ವಿರೋಧ ಪಕ್ಷಗಳು ಒಂದಾಗ್ಬಿಟ್ವ. ಕಳೆದ ಕೆಲ ದಿನಗಳಿಂದ ಇರಬಹುದೇನೋ ಅನ್ನುವಂತಿದ್ದ ಈ ಅನುಮಾನ ಬರ್ಬರ್ತಾ ಹೆಚ್ಚಾಗ್ತಾ ಇದೆ. ಬಿಜೆಪಿ ಎಲ್ಲಾ ನಡೆಗೂ ಜೆಡಿಎಸ್ ಸೈ, ಕುಮಾರಣ್ಣ ಹೇಳಿದ್ಮೇಲೆ ಎಲ್ಲದಕ್ಕೂ ಜೈ. ಹಿಂಗೆ ಜಂಟಿಯಾಗಿ ಒಂಟಿಯಾಗಿರೋ ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿವೆ ಬಿಜೆಪಿ ಜೆಡಿಎಸ್. ಏನೂ ಇಲ್ಲ ಅಂತಾನೆ ಬಿಜೆಪಿ ಜೆಡಿಎಸ್ ನಾಯಕರು ಒಂದಾಗಿದ್ದಾರೆ. ಕಾಂಗ್ರೆಸ್ಸಿನ ವಿರುದ್ಧ ಕಮಲ ದಳ ಪಡೆಗಳು ಶಿಷ್ಟಾಚಾರ ಸಮರ ಸಾರಿವೆ. 10 ಬಿಜೆಪಿ ಶಾಸಕರ ಅಮಾನತು ಖಂಡಿಸಿ ಬಿಜೆಪಿ ನಾಯಕರು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ್ರು. ಬಳಿಕ ರಾಜ್ಯಪಾಲರಿಗೆ ಸ್ಪೀಕರ್ ಖಾದರ್ ಹಾಗೂ ಸರ್ಕಾರದ ವಿರುದ್ಧ ದೂರು ಕೊಟ್ಟರು. ಒಂದು ರೀತಿಯಲ್ಲಿ ಸರ್ವಾಧಿಕಾರ ಧೋರಣೆ ಸರ್ಕಾರ ಮೊದಲನೇ ದಿನದಿಂದ ಮಾಡ್ತಾ ಇದೆ. ಜನರಿಗೆ ಸುಳ್ಳು ಭರವಸೆಯನ್ನು ಕೊಟ್ಟು ಆಯ್ಕೆಯಾದಂತಹ ಈ ಸರ್ಕಾರ ಭರವಸೆ ಈಡೇರಿಸದೆ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಈ ತರದ ಎಲ್ಲ ತಂತ್ರಗಳನ್ನು ವಿರೋಧ ಪಕ್ಷದ ವಿರೋಧವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನೆಗೆ ಸಾಥ್ ನೀಡುವಂತೆ ಕುಮಾರಸ್ವಾಮಿಗೆ ಬೊಮ್ಮಾಯಿ ಕರೆ ಮಾಡಿದ್ರು. ಕಲಾಪದಿಂದ ದಳಪತಿಗಳು ದೂರ ಉಳಿದ್ರು. ಬಿಜೆಪಿ ನೀಡಿದ ದೂರಿನ ಪ್ರತಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಮೊದಲಿಗರಾಗಿ ಸೈನ್ ಮಾಡಿದ್ದೇ ಅಚ್ಚರಿಗೆ ಕಾರಣವಾಯಿತು. ಬಿಜೆಪಿ ಕೊಡ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷವಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ನ ನಡವಳಿಕೆ ವಿರುದ್ಧ ದೂರು ಕೊಡ್ತಾ ಇದ್ದೇವೆ. ಬಿಜೆಪಿ ನಾಯಕರು ದೂರು ನೀಡುವ ಮೊದಲೇ ಸ್ಪೀಕರ್ ಖಾದರ್, ಉಪಸಭಾಪತಿ ರುದ್ರಪ್ಪ ಲಮಾಣಿ ರಾಜ್ಯಪಾಲರನ್ನ ಭೇಟಿಯಾಗಿ ಘಟನೆಯ ಬಗ್ಗೆ ವಿವರಣೆ ನೀಡಿದ್ದಾರೆ. ಇದಕ್ಕೆ ಬಿಜೆಪಿಯವರು ಕಾಲೆಳೆದರು. ಅಂದ್ರೆ ಅವ್ರಿಗೂ ಕೂಡ ಭಯ ಶುರುವಾಗಿದೆ, ತಪ್ಪು ಮಾಡಿದ್ದೀರಿ ಅಂತ. ತಪ್ಪನ್ನ ಮುಚ್ಕೊಳ್ಳೋಕ್ಕೋಸ್ಕರ ಇವತ್ತು ಭೇಟಿ ಮಾಡಿದ್ದಾರೆ ಅಂತ ನನ್ಗನ್ಸ್ತದೆ. ಇಲ್ಲಾಂದ್ರೆ ಅವ್ರ್ಯಾಕೆ ಹೋಗ್ಬೇಕಾಯ್ತು? ಸರಿಯಾಗಿದ್ರೆ ಅವ್ರು ಹೋಗೋ ಅವಶ್ಯಕತೆನೇ ಇಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಸರ್ಕಾರಕ್ಕೆ 10 ಪ್ರಶ್ನೆಗಳನ್ನು ಮುಂದಿಟ್ಟು ಬಿಜೆಪಿ ಟ್ವೀಟ್ ಮಾಡಿದೆ. ರಾಜಕೀಯ ಕಾರ್ಯಕ್ರಮಕ್ಕೆ ಐಎಎಸ್ ಅಧಿಕಾರಿಗಳನ್ನ ಬಳಸಿದ್ಯಾಕೆ? ಬಂಧಿತ ಉಗ್ರರ ವಿರುದ್ಧ ಸಾಕ್ಷಿಗಳಿದ್ದರೂ ಗೃಹ ಸಚಿವರು ಕ್ಲೀನ್ ಚಿಟ್ ಕೊಟ್ಟಿದ್ದೇಕೆ? ರೈತರ ಆತ್ಮಹತ್ಯೆ ತಡೆಗೆ ಸರ್ಕಾರದ ಕ್ರಮಗಳೇನು? ಕ್ರೈಮ್ ರೇಟ್ 35% ಹೆಚ್ಚಿದೆ. ಗೃಹ ಮಂತ್ರಿ ಏನ್ ಮಾಡುತ್ತಿದ್ದಾರೆ? 5 ಗ್ಯಾರಂಟಿಗಳ ಜಾರಿಗೆ ಕಾಲಹರಣ ಮಾಡ್ತಿರೋದ್ಯಾಕೆ? ತರಕಾರಿ, ದಿನಸಿ, ವಿದ್ಯುತ್ ನೀರು ದರ ಏರಿಸಿ ರಕ್ತ ಹೀರೋದ್ಯಾಕೆ? ಶ್ಯಾಡೋ ಸಿಎಂ ನೇತೃತ್ವದ ವರ್ಗಾವಣೆ ದಂಧೆಗೆ ಕೊನೆ ಎಂದು ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಸಭೆ ಮಾಡಲು ಅನುಮತಿ ಕೊಟ್ಟಿದ್ಯಾರು? ಕಲುಷಿತ ನೀರು, ಬಿಸಿಯೂಟದಲ್ಲಿ ವಿಷಪ್ರಾಶನ, ಕೊಳೆತ ಮೊಟ್ಟೆ ಭಾಗಕ್ಕೆ ಮುಕ್ತಿ ಎಂದು ರೈತ, ಧರ್ಮ, ನಾಡವಿರೋಧಿ ನಿಲುವುಗಳು ಯಾಕೆ ಎಂದು ಬಿಜೆಪಿ ಪ್ರಶ್ನಿಸಿದೆ. ತಮ್ಮ ಈ ಪ್ರತಿಭಟನೆಯ ಹಾದಿ ಸರಿಯಾಗಿದೆ ಅನ್ನೋದನ್ನ